ಇನ್ನು ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ವಿಧಿವಿಜ್ಞಾನ ತಜ್ಞರಾಗಿರೋ ಡಾಕ್ಟರ್ ಸೂರ್ಯಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್, ಧರ್ಮಸ್ಥಳದ ಸುತ್ತ ಆಗ್ತಾ ಇರುವಂತ ಈ ಬೆಳವಣಿಗೆ ನೀವು ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಡೇ 1 ನಿಂದಲೂ 13 ಸ್ಥಳ ಗುರುತು ಮಾಡಿದ್ರು, 5 ಸ್ಥಳ ನಿನ್ನೆ ತನಕ ಕಾರ್ಯಾಚರಣೆ ಆಗಿದೆ. ಇವತ್ತು 6ನೇ ಜಾಗ ಅಲ್ಲಿ ತೋಡಿದಾಗ ಒಂದು ಅಸ್ಥಿಪಂಜರದ ಅವಶೇಷ ಸಿಕ್ಕಿದೆ. ಸರ್, ಅದನ್ನ ನೋಡಿದಾಗ ಅಲ್ಲಿರುವಂತ FSL ತಜ್ಞರು ಹೇಳಿದ್ದು ಅದು ಒಬ್ಬ ಪುರುಷನ ಅಸ್ಥಿಪಂಜರ ಅಂತ. ವಾಟ್ ನೆಕ್ಸ್ಟ್ ಸರ್? ಮುಂದಿನ ಪ್ರೊಸೀಜರ್ ಹೆಂಗಿರುತ್ತೆ? ಅಲ್ಲ, ಈಗ ಅವ್ರು ಮಾಡುವ ಕೆಲಸವನ್ನ ನಾವು ಎಕ್ಸುಮೇಷನ್ ಅಂತ ಹೇಳ್ತೀವಿ. ಎಕ್ಸುಮೇಷನ್ ಅನ್ನ ಮಾಡಿ ಬಾಡಿಯನ್ನ ಹೊರಗೆ ತೆಗೆದ ಮೇಲೆ ಅಲ್ಲೇ ಅದು ಪುರುಷಂದು ಅಥವಾ ಸ್ತ್ರೀ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಆ ಮೂಳೆಗಳನ್ನ ಆ ಮೂಳೆಗಳನ್ನ ಹತ್ತಿರದ ಯಾವುದಾದ್ರೂ ಮೆಡಿಕಲ್ ಕಾಲೇಜಿಗೆ ಕಳಿಸ್ಕೊಡ್ತಾರೆ. ಹತ್ತಿರದ ಮೆಡಿಕಲ್ ಕಾಲೇಜಲ್ಲಿ ಕಳಿಸ್ಕೊಟ್ಟಾಗ ಅಲ್ಲಿನ ತಜ್ಞರು ಅದರ ಬಗ್ಗೆ ಒಂದು ಕೂಲಂಕುಷ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಮೊದಲು ಈ ತಲೆಬುರುಡೆ ಸಿಕ್ಕಿದ್ರಂತೂ ನಮಗೆ ಬಹಳ ಸುಲಭ ಆಗತ್ತೆ. ಯಾಕೆಂತ ಹೇಳಿದ್ರೆ ತಲೆಬುರುಡೆಯಲ್ಲಿ ಗಂಡು ಹೆಣ್ಣು ಅಂತ ಹೇಳೋದನ್ನ ನಾವು ಕಂಡುಹಿಡಿಯಲಿಕ್ಕೆ ಬಹಳ ಸುಲಭ ಆಗ್ತದೆ. ಅದರಲ್ಲಿರುವ ಕೆಲವು ಮೂಳೆಗಳಿನ ಬದಲಾವಣೆಗಳು ಗಂಡಸಲ್ಲಿ ಒಂಥರ ಇರ್ತದೆ, ಹೆಂಗಸಲ್ಲಿ ಇನ್ನೊಂದ್ ತರ ಇರ್ತದೆ. ಆದ್ರಿಂದ ಅದನ್ನ ನೋಡ್ಕೊಂಡು ನಾವು ಮೊದಲು ಗಂಡು ಅಥವಾ ಹೆಣ್ಣು ಅಂತ ಹೇಳೋದನ್ನ ಫಸ್ಟ್ ಗೊತ್ತು ಮಾಡ್ಕೊಳ್ತೀವಿ. ಗಂಡು ಹೆಣ್ಣು ಅಂತ ಗೊತ್ತು ಮಾಡಿಕೊಂಡ ಮೇಲೆ ಆ ಮೂಳೆಗಳಲ್ಲಿ ಕೆಲವು ಮೂಳೆಗಳು ಸೇರೋದಿರ್ತದೆ, ಸೂಚರ್ಸ್ ಅಂತ ಹೇಳ್ತೀವಿ ತಲೆ ಎಲ್ಲ. ಆ ಸೂಚರ್ಗಳು ಹೇಗೆ ಹೊಂದಿಕೊಂಡಿದೆ ಅಂತ ಹೇಳಿ ನೋಡ್ತೀವಿ. ಕೆಲವು ವಯಸ್ಸಲ್ಲಿ ಕೆಲವು ತರ ಅದು ಹೊಂದಿಕೊಳ್ತದೆ. ಅದನ್ನ ನೋಡ್ಕೊಂಡು ನಾವು ಆ ವ್ಯಕ್ತಿಗೆ ಇಷ್ಟು ವಯಸ್ಸಾಗಿರ್ಬಹುದು ಅಂತ ಹೇಳ್ತೀವಿ. ಇದು ಈಗ ಸುಲಭವಾಗಿ ನಾವು ಮೊದಲು ಮಾಡುವಂತಹ ಕೆಲಸ. ಇದು ಮೆಡಿಕಲ್ ಕಾಲೇಜ್ ನಲ್ಲಿ ಆಗ್ತದೆ. ಇದು ಸೊ ಕಾಸ್ ಆಫ್ ಡೆತ್ ಏನು, ಆತನ ಗುರುತು ಪತ್ತೆ, ಇವೆಲ್ಲವೂ ಕೂಡ ದೊಡ್ಡ ಚಾಲೆಂಜ್ ಆಗಿರುತ್ತೆ ಅಲ್ವಾ? 10-15 ವರ್ಷಗಳ ಹಿಂದೆ ಹೂತಿಟ್ಟಂತಹ ಶವ ಈಗ ಹೊರಗಡೆ ತೆಗೆದಾಗ ಅದು ಸ್ಕೆಲೆಟನ್. ಹೌದು. ಈಗ ಗುರುತು ಪತ್ತೆ ಆಗ್ಲಿಕ್ಕೆ ಬಹಳ ಕಷ್ಟ ಉಂಟಮ್ಮ ಇಂಥದಲ್ಲಿ. ಎಲ್ರು ನಾವು ಜನ ಮೀಡಿಯಾದಲ್ಲಿ ಹಾಗೆ ಹೇಳ್ಬೋದು, ಹೀಗೆ ಹೇಳ್ಬೋದು, ಕೂಡ್ಲೆ ಗುರುತು ಪತ್ತೆ ಹಚ್ತೀವಿ ಅಂತ ಹೇಳಿ. ಇದು ಅಷ್ಟು ಸುಲಭದಲ್ಲಿ ಇಲ್ಲಮ್ಮ. ಈಗ ಇಷ್ಟೇ, ಒಂದು ತಲೆ ಬುರುಡೆ ಸಿಕ್ತು. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ತಲೆ ಬುರುಡೆ ಸಿಕ್ತು. ತಲೆ ಬುರುಡೆ ಗಂಡು ಹೆಣ್ಣು ಅಂತ ಹೇಳ್ತೀವಿ, ವಯಸ್ಸರು ಅಂದಾಜಿಗೆ ಹೇಳ್ತೀವಿ. ಆದ್ರೆ ಇಂಥದೇ ವ್ಯಕ್ತಿಗೆ ಅದು ಸೇರಿದೆ ಅಂತ ಹೇಳ್ಬೇಕಾದ್ರೆ ನಾವು ಆ ವ್ಯಕ್ತಿಯ ಒಂದು ಫೋಟೋ ಎಲ್ಲಾದ್ರೂ ನಮ್ಗೆ ಸಿಕ್ಬೇಕು. ಮೊದ್ಲಿಂದ ಏನಾದ್ರು ಫೋಟೋ ಏನಾದ್ರು ಇದೆಯಾ ಅಂತ ಸಿಕ್ಬೇಕು. ಆಯ್ತಾ? ಆ ತರ ಇದ್ರೆ ಅದನ್ನ ಸೂಪರ್ ಇಂಪೋಸಿಷನ್ ಟೆಕ್ನಿಕ್ ಅಂತ ಹೇಳಿ ನಾವು ಅದನ್ನ ಮಾಡಿ ನೋಡಬಹುದು. ಸೂಪರ್ ಇಂಪೋಸಿಷನ್ ಟೆಕ್ನಿಕ್ ಮಾಡದೇ ಇದ್ರೆ ಇಂಥದೇ ವ್ಯಕ್ತಿ ಅಂತ ಹೇಳಬೇಕಾದ್ರೆ ಬರೀ ತಲೆಯಿಂದಾಗ್ಲಿ ಅಥವಾ ಇತರ ಮೂಳೆಗಳಿಂದ ಸಾಧ್ಯ ಇಲ್ಲ. ಮತ್ತೆ ಕೊನೆಗೆ ನಾವು ಹೇಳ್ತೀವಿ DNA ಮಾಡಬಹುದು ಅಂತೇಳಿ. DNA ಟೆಸ್ಟ್ ಮಾಡಿದ್ರು ಅದು ಯಾರ ಸಂಬಂಧಿಕರು ಅಂತ ಹೇಳಲಿಕ್ಕೆ, ಆ ಸಂಬಂಧಿಕರು ಯಾರು ಮುಂದೆ ಬಂದು ನಮ್ದು ಇರಬಹುದು ಅಂತ ಸಂಶಯ ಹೇಳಿದ್ರೆ ಆ ಎರಡು ಇದನ್ನ ನಾವು ಮ್ಯಾಚ್ ಮಾಡಿ ನೋಡ್ತೀವಿ. ಹಾಗೆ ಮ್ಯಾಚ್ ಮಾಡಿದ್ರೆ ಮಾತ್ರ ಅದು ನಮಗೆ ಗೊತ್ತಾಗ್ತದೆ ಇರಬಹುದಾ ಇಲ್ವೋ ಅಂತ ಹೇಳ್ಬಿಟ್ಟು. ಅದರಿಂದ ಈಗಲೇ ಕೂಡ್ಲೆ ಇಂಥವ್ರದ್ದು ಅಂತೇಳಿ ಪತ್ತೆ ಹಚ್ಚಲಿಕ್ಕಂತೂ ಆಗೋದಿಲ್ಲ. ಈಗ ಒಂದು ದೇಹ ಮಣ್ಣಿಗೆ ಹಾಕಿದ ಮೇಲೆ ಅದರಲ್ಲಾಗೋ ಬದಲಾವಣೆಗಳು ಹೇಗಿರುತ್ತೆ ಅಂದ್ರೆ, ಈತ ಹೇಳೋ ಪ್ರಕಾರ ಒಂದು 10 ವರ್ಷದ ಹಿಂದೆ, 12-15 ವರ್ಷದ ಹಿಂದೆ ನಾನು ಶವ ಹೂತಿದ್ದೆ ಅಂತ. ಸೊ ಆ ಶವ ಇಟ್ಕೊಂಡು ತನಿಖೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗತ್ತೆ ಅಂದ್ರೆ, ತನಿಖಾಧಿಕಾರಿಗಳು ಅಂದ್ಕೊಂಡಿದ್ದನ್ನ ಮುಟ್ಟೋದಕ್ಕಾಗತ್ತಾ? ಈ ಒಂದು ಅಸ್ಥಿಪಂಜರದ ಗುರುತು ಪತ್ತೆ ಮಾಡೋದು, ಕಾಸ್ ಆಫ್ ಡೆತ್ ಏನಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋ ನಿಟ್ಟಿನಲ್ಲಿ. ಈಗ ಕಾಸ್ ಆಫ್ ಡೆತ್ ಅಂತ ನೀವು ಆಗ್ಲೇ ಕೇಳಿದ್ರಿ, ಅದಕ್ಕೊಂದು ಸಣ್ಣ ಉತ್ತರ ಹೇಳ್ತೀನಿ ನಾನು. ಕಾಸ್ ಆಫ್ ಡೆತ್ ಅಂತೂ ಬರೀ ಒಂದು ಮೂಳೆಯನ್ನ ನೋಡಿ ಹೇಳೋದು ಬಹಳ ಕಷ್ಟ. ತಲೆಗೆ ಯಾರಾದ್ರೂ ಹೊಡೆದು ತಲೆಯ ಮೂಳೆ ಏನಾದ್ರೂ ಹೊಡೆದಿದ್ರೆ, ಮುರಿದಿದ್ರೆ ಅದನ್ನ ನಾವು ಪೆಥಾಲಜಿ ಟೆಸ್ಟಿಗೆ ಕಳಿಸ್ಬೇಕಾಗತ್ತೆ. ಅಲ್ಲಿ ಅದು ಆಂಟೆಮಾರ್ಟಮ್ ಅಥವಾ ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣ ಪೂರ್ವ ಗಾಯವೋ ಅಥವಾ ಮರಣೋತ್ತರ ಗಾಯವೋ ಅಂತ ಹೇಳೋದನ್ನ ನಾವು ನೋಡ್ಬೇಕಾಗತ್ತೆ. ಅದೇನಾದ್ರೂ ಗೊತ್ತಾದ್ರೆ ಅದರಿಂದ ಏಟಿನಿಂದ ಸಾವು ಆಗಿರಬಹುದು ಅಂತ ಹೇಳಿ ಅಂದಾಜು ಮಾಡಬಹುದು. ಇದ್ರಿಂದಲೇ ಅಂತೇಳಿ ಖಂಡಿತ ಯಾರಿಗೂ ಹೇಳಕ್ ಆಗೋದಿಲ್ಲ. ಆದ್ರೆ
ತಲೆಗೆ ಏಟಾಗದೆ ಈಗ ಒಂದು ನಿಮ್ಗೊಂದು ಉದಾಹರಣೆ ಕೊಡೋದು, ಕುತ್ತಿಗೆ ಹಿಚ್ಚಿ ಸಾಯಿಸಿರ್ಬೋದು, ಅಥವಾ ಉಸಿರು ಕಟ್ಟಿ ಸಾಯಿಸಿರ್ಬೋದು. ಸಾಯಿಸಿದ್ದು ಅಂತದ್ದು ನಮ್ಗೆ ಬರೀ ಮೂಳೆಗಳನ್ನು ನೋಡಿ ನಾವು ಹೇಳಕ್ಕೆ ಆಗೋದಿಲ್ಲ. ನಾವು ಸುಮ್ಮನೆ ಪಿಕ್ಚರ್ಗಳಲ್ಲಿ ನೋಡ್ಬೋದು, ಅದನ್ನ ನೋಡಿ ಹೇಳಿದ್ರು ಇದನ್ನ ನೋಡಿ ಹೇಳಿದ್ರು ಅಂತ ಇಲ್ಲ, ಆಗ ಮಾಡಕ್ ಸಾಧ್ಯವೇ ಇಲ್ಲ ಇದನ್ನು. ಅಥವಾ ಇನ್ನು ಅಪರೂಪದಲ್ಲಿ ಅಪರೂಪ, ಇದು ಅಪರೂಪದಲ್ಲಿ ಅಪರೂಪ ಅಂತ ನಾನು ಹೇಳ್ತೀನಿ, ಎಲ್ಲಾದ್ರೂ ವಿಷಪ್ರಾಶಾನ ಮಾಡಿಸಿ ಅವ್ರನ್ನ ಸಾಯಿಸಿರಬಹುದು ಅಂತ ಇಟ್ಕೊಳ್ಳಿ. ಕೆಲವು ಕ್ರಾನಿಕ್ ಪಾಯ್ಸನ್, ಈಗ ನೆಪೋಲಿಯನ್ ಬೋನಪಾರ್ಟ್ ಶವವನ್ನ ಎಷ್ಟೋ ಶತಮಾನಗಳ ನಂತರ ತೆಗೆದು ಅದ್ರಲ್ಲಿ ಆರ್ಸಿನಿಕ್ ಇತ್ತು ಅಂತ ಕಂಡು ಹಿಡಿದ್ರು. ಅದೇ ತರ ಯಾವ್ದಾದ್ರು ವಿಷಪ್ರಾಶಾನದಿಂದ ಸಾವು ಸಂಭವಿಸಿದ್ರೆ ಏನಾದ್ರು ಹೇಳಬಹುದು. ಬಟ್ ಅದು ಬಿಟ್ಟು ಕಾಸ್ ಆಫ್ ಡೆತ್ ಅಂದ್ರೆ ಸಾವಿನ ನಿಖರ ಕಾರಣ ಬರೀ ಮೂಳೆ ನೋಡಿ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅದರ ಪರೀಕ್ಷೆ ನಡೆಸೋದು ಅಂತ ಅಂದ್ರೂ ಈಗ ಕಂಪ್ಲೀಟ್ ಒಂದು ರಿಪೋರ್ಟ್ ಬರೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಸರ್? ಅದು ನಮ್ಮ ಅರ್ಜೆನ್ಸಿ ಮೇಲೆ ಹೋಗುತ್ತಮ್ಮ. ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ ಮೂಳೆಗಳನ್ನ ನಾವು ಮೆಡಿಕಲ್ ಸೀಸ್ ಮಾಡಿ ಅಲ್ಲಿ ಮಹಾಜರ್ ಮಾಡ್ತಾರೆ. ಮಹಾಜರ್ ಮಾಡಿ ಅಂದ್ರೆ ಪಂಚನಾಮೆ ಅಂತ ಹೇಳ್ತೀವಲ್ಲ, ಆ ಮಹಾಜರ್ ಮಾಡಿ ಅದನ್ನ ಮೆಡಿಕಲ್ ಕಾಲೇಜಿಗೆ ಕಳಿಸ್ಕೊಡ್ತಾರೆ. ಮೆಡಿಕಲ್ ಕಾಲೇಜಿನಲ್ಲಿ ಇಂಥ ಸೆನ್ಸಿಟಿವ್ ಕೇಸ್ ಇದ್ದಾಗ ನಾವು ಬೇಗ ರಿಪೋರ್ಟ್ ಅನ್ನು ಕೊಡ್ಬೋದು. ಒಂದು 2-3 ದಿವಸದೊಳಗಡೆನೆ ಎಲ್ಲ ರಿಪೋರ್ಟ್ಗಳನ್ನ ಕೊಡ್ಬೋದು. ಅದರದ್ದು ಹಾಗೇನೆ ಸ್ಟಡಿ ಮಾಡ್ಬೋದು, ಕೆಲವು ಎಕ್ಸ್ರೇ ಮಾಡ್ಬೋದು. ಮಾಡಿ ಅದರ ರಿಪೋರ್ಟ್ ಗಂಡು ಹೆಣ್ಣು ವಯಸ್ಸು ಅಂದಾಜು ವಯಸ್ಸು ಈಗ ಕೊಡ್ಬೋದು. ಅಲ್ಲಿಂದ ನಾವು ಅದನ್ನ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಬಾಕಿ ಟೆಸ್ಟ್ಗಳಿಗೆ ಕಳಿಸ್ತೀವಿ. ಅಲ್ಲಿ ಅವರು ಅದರ DNA ಟೆಸ್ಟ್ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಈ ಮೂಳೆಗಳಿಂದ DNA ಹೋಲಿಕೆ ಅದು ಹೆಂಗೆ ಸರ್? ಹೆಂಗೆ ಅದು ಪ್ರೊಸೀಜರ್ ಇರುತ್ತೆ? DNA ಹೋಲಿಕೆ ನಮ್ಗೆ ಏನಾಗಿದೆ ಈಗ ಅಂತ ಹೇಳಿದ್ರೆ, ಎಲ್ರು DNA ಹೋಲಿಕೆ DNA ಮಾಡಬಹುದು ಹಾಗೆ ಹೀಗೆ ಅಂತ ಹೇಳಿಮ್ಮ. ಅದಷ್ಟು ಸುಲಭ ಅಲ್ಲ ಅಲ್ವಾ? ಈಗ ಒಂದು DNA ಮಾಡಿಸ್ಬೇಕು ಅಂತ ಅಂದ್ರು ಈ ಮೂಳೆಯ DNA ಅನ್ನ ನಾವು ಕಂಡು ಹಿಡಿತೀವಿ. ಈ ತರದ ಪ್ಯಾಟರ್ನ್ ಇದೆ, ಈ ತರದ ಇದೆ ಅಂತ ಹೇಳಿ ಪ್ರೊಫೈಲ್ ಅಂತ ಹೇಳ್ತೀವಿ, ಅದನ್ನ ಕಂಡು ಹಿಡಿತೀವಿ. ಆದ್ರೆ ಅದನ್ನ ಇನ್ನೊಬ್ರ ಜೊತೆಲಿ ನಾವು ಮ್ಯಾಚ್ ಮಾಡ್ಬೇಕಾದ್ರೆ ನಮ್ಗೆ ಇನ್ನೊಬ್ರದ್ದು DNA ಬೇಕು. ಈಗ ನಾಳೆ ಒಂದು 10 ಜನ ನಮ್ಮ ಕಡೆಯವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಬಹುದು. ಹೇಳಿದ್ರೆ ಆ ಪ್ರತಿಯೊಬ್ಬರ ರಕ್ತವನ್ನು ತೆಗೆದು ಆ ರಕ್ತ ಇದಕ್ಕೆ ಏನಾದ್ರೂ ಮ್ಯಾಚ್ ಆಗತ್ತಾ ಅಂತ ಹೇಳೋದನ್ನ ನೋಡ್ತಾರೆ. ಆ 10 ಜನರಲ್ಲೂ ಆಗದೆ ಇದ್ರೆ ಅಲ್ಲಿಗೆ ಈ ಕೇಸದು ಇದು ಮುಗಿದಾಗಿದೆ. ಯಾರಾದ್ರೂ ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಇದ್ದು ಅವರ ರಕ್ತ ನಮಗೆ ಬೇಕು. ಹಾಗಿದ್ರೆ ಮಾತ್ರ DNA ಇಂದ ನಾವು ಮ್ಯಾಚ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಇದು ಬಹಳ ಚಾಲೆಂಜಿಂಗ್ ಆಗತ್ತೆ. ಯಾಕಂದ್ರೆ ಈಗ ಸಿಕ್ಕಂತ ಅಸ್ಥಿ ಪಂಜರ ಯಾರ್ದು ಅಂತ ಗೊತ್ತಿಲ್ಲ, ಗುರುತು ಪತ್ತೆ ಆಗ್ಬೇಕು. ಅದು ಗುರುತು ಪತ್ತೆ ಆದ್ಮೇಲೆ ಆತನ ಕುಟುಂಬ ಯಾವುದು, ಎಲ್ಲಿಂದ ಬಂದಿದ್ದು, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಇಲ್ಲ, ಇದು ತುಂಬಾ ಕಷ್ಟದ ಒಂದು ಕೆಲಸ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಒಂಥರ ನಾವು ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಜನ ಏನಿಲ್ಲ ಇವತ್ತು ಹೋಗೋದು, ಅಲ್ಲಿ ಮೂಳೆ ತೆಗೆಯೋದು, ಮೂಳೆ ತೆಗೆದ ಕೂಡಲೇ ಅವ್ರು ಯಾರು ಅಂತ ಗೊತ್ತಾಗುತ್ತೆ, ಅಲ್ಲಿಗೆ ಎಲ್ಲ ಕೆಲಸ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಬಹಳ ಕಷ್ಟದ ಚಾಲೆಂಜಿಂಗ್ ಜಾಬ್, ರಿಯಲಿ ಚಾಲೆಂಜಿಂಗ್ ಜಾಬ್. ಹೌದು, 1000 ಪ್ರಶ್ನೆಗಳಿರುತ್ತೆ ಕೇಳ್ತಾ ಹೋದಾಗ. ಇದು ಹೇಗೆ ಅದ್ ಹೇಗೆ ಅಂತ ನಮಗೆ ಅನ್ನಿಸ್ತಿರುತ್ತೆ. ಈಗ ಮೊದಲಿಂದಾಗಿ ಈಗ ಯಾವುದೋ ಕಾಡಲ್ಲಿ 20 ವರ್ಷದ ಹಿಂದೆ ಅವನು ಮಣ್ಣಲ್ಲಿ ಹಾಕಿದ್ದಾನೆ ಅಂತ ಹೇಳ್ತಾರೆ. ಈಗ ನಾವು ಹೋಗಿ ಹುಡುಕುವಾಗ ಆ ಜಾಗದಿಂದ 10 ಅಡಿ ಆ ಕಡೆನೂ ಇರ್ಬೋದು, 50 ಅಡಿ ಇನ್ನೊಂದು ಕಡೆನೂ ಇರ್ಬೋದು. ಬಹಳಷ್ಟು ಮರ ಗಿಡ ಎಲ್ಲಾ ಬೆಳ್ಕೊಂಡ್ ಬಂದಿರ್ಬೋದು. ಅದು ಅದರ ಮರದ ಬೇರಲ್ಲಿ ಹೋಗಿರ್ಬೋದು. ಮೊದಲು ಇದನ್ನ ಕಂಡುಹಿಡಿಯೋದೇ ದೊಡ್ಡ ಚಾಲೆಂಜಿಂಗ್ ಜಾಬ್. ಅಂತದಲ್ಲಿ 6ರಲ್ಲಿ ಇವತ್ತು ಒಂದ್ ಕಡೆ ಸಿಕ್ಕಿದೆ ಅಂತ ಹೇಳೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗ್ತದೆ. ಯಾಕಂದ್ರೆ ತುಂಬಾ ಕಷ್ಟದ ಕೆಲಸ ಇದು. ಇನ್ನು ಮುಂದೆ ಇರೋದಂತೂ ತುಂಬಾ ಚಾಲೆಂಜಿಂಗ್ ಜಾಬ್. ತುಂಬಾ ಚಾಲೆಂಜಿಂಗ್ ಜಾಬ್. ಒಂದು ಶವ ಮಣ್ಣಲ್ಲಿ ಹಾಕಿದ ನಂತರ ಈಗ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಈಗ ಅದು 15-20 ವರ್ಷ ಅಂತ ಅಂದ್ರೆ ತುಂಬಾ ವರ್ಷಗಳು ದಾಟು ಬಿಟ್ಟಿದೆ. ತನಿಖೆ ಅಂತ ಅಂದಾಗ ಸವಾಲುಗಳು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಈ ಕೇಸಲ್ಲೂ ಕೂಡ ಹಾಗೆ ಆಗ್ತಿರೋದು. ಹಾಗೆ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಈಗ ಇವ್ರು ಹೇಳುವ 15ರಿಂದ 20 ವರ್ಷದ ಒಂದು ಅಂದಾಜು, ಅದರಲ್ಲಿ ಹೆಚ್ಚಿನ ಶರೀರದ ಎಲ್ಲಾ ಕೊಳ್ತು ಹೋಗಿರ್ತದೆ, ಅಂಗಾಂಗಗಳೆಲ್ಲ ಕೊಳ್ತು ಹೋಗಿರ್ತದೆ. ಬರೀ ಒಂದು ಮೂಳೆಗಳು ಮಾತ್ರ ಇರ್ತದೆ. ಆ ಮೂಳೆಗಳು ಕೂಡ ಒಂದು ತುಂಬಾ ಸೂಕ್ಷ್ಮವಾಗಿದ್ದು ಬ್ರಿಟಲ್ ಆಗ್ತಾ ಹೋಗ್ತದೆ. ಅದು ಸ್ವಲ್ಪ ಹುಡಿ ಆಗ್ಲಿಕ್ಕೆ ಶುರು ಆಗತ್ತೆ.
ಹಾಗಾಗಿ ಈಗ ನಾವು ತೆಗೆಯುವಾಗ ಕೂಡ ಈಗ ಅಲ್ಲಿ JCB ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಹಿಟಾಚಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೌದು ಅದನ್ನೆಲ್ಲ ಮಾಡಿ ಸ್ವಲ್ಪ ಆ ಕಡೆ ನಾವು ಇದು ಮುಟ್ಟಿದ್ರು ಅದು ಅಲ್ಲೇನೆ ಹುಡಿ ಆಗೋ ಚಾನ್ಸಸ್ ಇರ್ತದೆ. ಹೌದು ಹೌದು ಹೌದು. ಅದರಿಂದ ಇದು ನಿಜವಾಗ್ಲೂ ಚಾಲೆಂಜಿಂಗ್ ಜಾಬ್. 13 ಪಾಯಿಂಟ್ ಇದೆ, ಒಂದ್ ಕಡೆ ಮಳೆ ಸುರಿತಾ ಇದೆ, ಬೇಗ ಕಾರ್ಯಾಚರಣೆ ಮುಗಿಲಿ ಅಂತ ಹಿತಾಚಿ ಬಳಸ್ತೀವಿ ಅಂತ ಅಂದ್ರು ಅದು ರಿಸ್ಕ್ ಇದೆ. ಯಾಕಂದ್ರೆ ಅಲ್ಲಿ ಒಂದ್ ವೇಳೆ ಈ ತರದ ಅಸ್ಥಿ ಪಂಜರ ಸಿಕ್ಕಿದ್ರೆ ಎಲ್ಲಿ ಡ್ಯಾಮೇಜ್ ಆಗ್ಬಿಟ್ರೆ ಅದು ಇನ್ವೆಸ್ಟಿಗೇಷನ್ಗೆನೆ ಒಂದ್ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಇಲ್ಲ, JCB ಹಾಕಿ ಒಂಚೂರು ಅದ್ರ ಮೇಲೆ ಪ್ರೆಷರ್ ಬಿದ್ರು ಆ ಮೂಳೆ ಕಂಪ್ಲೀಟ್ ಹುಡಿ ಆಗಿ ಹೋಗುತ್ತಮ್ಮ. ನಮ್ಗೆ ಇಡೀ ತಲೆ ಬುರುಡೆ ಇಡಿಯಾಗಿ ಸಿಕ್ಕಿದ್ರೆ ಮಾತ್ರ ನಾವು ವಯಸ್ಸು ಇದೆಲ್ಲ ಮಾತಾಡ್ತೀವಿ, ಇಲ್ದಿದ್ರೆ ಆಗೋದಿಲ್ಲ. ಅದರಿಂದ ಅಲ್ಲಿ ಬೋನ್ ಇರಬಹುದು ಅಂತ ಡೌಟ್ ಬಂದ ಕೂಡಲೇ JCB ಉಪಯೋಗಿಸೋದೇ ಬಹಳ ಕಷ್ಟದ ಕೆಲಸ ಇದೆ. ಓಕೆ ಓಕೆ, ಐ ಥಿಂಕ್ ಈ ಮುಂದೆ ನಡೆಯುತ್ತಲ್ಲ ಇನ್ನು 7 ಜಾಗಗಳಲ್ಲಿ 7 ಸ್ಪಾಟ್ಗಳಲ್ಲಿ ಕಾರ್ಯಾಚರಣೆ, ಅಲ್ಲಿ JCB ಬಳಸೋದು ಸ್ವಲ್ಪ ಡೌಟ್ ಅನ್ಸುತ್ತೆ. ಈ 5 ಜಾಗದಲ್ಲಿ ಏನೂ ಸಿಕ್ಕಿರ್ಲಿಲ್ವಲ್ಲ, ಮೇ ಬಿ ಅದಕ್ಕೆ 6ನೇ ಜಾಗದಲ್ಲಿ JCB ಬಳಸಿದ್ರು. ಅಲ್ಲ, JCB ಬಳಸಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲಿದೆ ತಿಳ್ಕೊಂಡು ಅವನಿಗ ನೋಡಿ ಪಿನ್ ಪಾಯಿಂಟ್, ನಾವು ಹೇಳ್ತೀವಲ್ಲ ಪಿನ್ ಪಾಯಿಂಟ್ ಸ್ಪಾಟ್ ಅಂತೇಳಿ, ಪಿನ್ ಪಾಯಿಂಟ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ 20-25 ವರ್ಷ ಆದ್ಮೇಲೆ. ಯಾಕಂದ್ರೆ ನಾವೇ ಯಾವ್ದಾದ್ರು ಒಂದು ಹೊಲದಲ್ಲಿ ಹೋಗ್ಬಿಟ್ಟು ಪ್ಲೈನ್ ಆಗಿರುವ ಹೊಲದಲ್ಲೇ ಹೋಗಿ ಯಾರನ್ನಾದ್ರೂ ಕೂತ್ ಹಾಕಿದ್ರು ಆಮೇಲೆ ಅಲ್ಲಿ ಹೋಗಿ ಹುಡುಕೋದೇ ಎಷ್ಟೊಂದು ಕಷ್ಟ ಆಗುತ್ತೆ. ಅಂತದಲ್ಲಿ ಈ ಕಾಡಿನ ಮಧ್ಯ ಮರ ಗಿಡಗಳೆಲ್ಲ ಬೆಳ್ಕೊಂಡಿರೋ ಈ ಕಾಡಿನ ಮಧ್ಯ ಆತ ಪಿನ್ ಪಾಯಿಂಟ್ ಮಾಡ್ತಾ ಇರೋದೇ ಒಂದು ಇಲ್ಲ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಆಯ್ತು ಸರ್. ಆತನ ಫೋಟೋಗ್ರಾಫಿಕ್ ಮೆಮೊರಿ ಇದೆ ಆತನಿಗೆ, ಯಾಕಂದ್ರೆ ಆ ಕಾಡಲ್ಲೂ ನಿಂತು ಇದೇ ಜಾಗದಲ್ಲಿ ನಾನು ಶವ ಹೂತಿದ್ದೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ನಂತೆ ಆತ. ಅಲ್ಲ, ಈಗ ಅವನ್ ಕಾನ್ಫಿಡೆನ್ಸ್ ಅವ್ನ್ ಹೂತ್ ಹಾಕಿದ ಟೈಮಲ್ಲಿ ಅವತ್ತಿಂದ ಇವತ್ತಿನವರೆಗೆ ಬೆಳೆದ ಮರಗಳು ಗಿಡಗಳು ಆ ಕಾಡು ಹೇಗ್ ಬೆಳೆದಿರ್ಬೋದು. ನಾವೆಲ್ಲ ಕಾಡು ನೋಡಿರೋರು, ಕಾಡಲ್ಲೇ ಬೆಳೆದವರು. ಅದರಿಂದ ಕಾಡು ಹೇಗೆ ಬೆಳೀತದೆ ವರ್ಷದಿಂದ ವರ್ಷಕ್ಕೆ, ಅದನ್ನು ಈಗ ಈ ಪ್ರಕರಣ ಇರುವ ಊರಲ್ಲಿ ಬಹಳಷ್ಟು ಕಾಡಿದೆಯಮ್ಮ, ತುಂಬಾ ಕಾಡಿದೆ. ಅದರಿಂದಾಗಿ ತುಂಬಾ ಕಾಡು ಬೆಳೆದಿರ್ತದೆ ಈ 20 ವರ್ಷದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.